KCN में आपका स्वागत है। मैं किंग हमीद। ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ಪೋಷಕ ಕೆಲಸ ಮಾಡ್ತಾ ಇರ್ತಕ್ಕಂಥ ಉಪನ್ಯಾಸಕರುಗಳೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಎಲ್ಲರೇ, ದಲಿತ ವಿದ್ಯಾರ್ಥಿ ಒಕ್ಕೂಟ HMSP ಯೂನಿಟ್ ಟ್ರಸ್ಟ್ ಮೈಸೂರು ಇವರು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ, ವಿಶಿಷ್ಟವಾಗಿ, ಅನಿವಾರ್ಯವಾಗಿ, ಅಗತ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಅಂತಕ್ಕಂಥದ್ದನ್ನ ನಾನು ಒತ್ತಿ ಹೇಳಬೇಕಾಗಿ ಬರುತ್ತೆ. ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವ ಶಕ್ತಿಯ ಕೈಯಲ್ಲಿ, ಮುಕ್ತ ಸಂವಾದ. ಯಾಕೆ ಇವತ್ತಿನ ದಿವಸ ಇದು ಬಹಳ ಮುಖ್ಯ ಅನ್ನೋದನ್ನು ಕೂಡ ಎರಡು ಮಾತಿನಲ್ಲಿ ಹೇಳ್ಬೇಕಾಗತ್ತೆ ಹೇಳುವಾಗ. ಅದಕ್ಕಿಂತ ಮುಖ್ಯ ಇಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇದರಲ್ಲಿ, ಈ ವಿದ್ಯಾರ್ಥಿಗಳ ಈ ಭವಿಷ್ಯದ ವಿಚಾರದಲ್ಲಿ, ಜವಾಬ್ದಾರಿ ವಿಚಾರದಲ್ಲಿ ಮಾತನಾಡೋದಕ್ಕೆ ಜವಾಬ್ದಾರಿಯುತವಾದ ವ್ಯಕ್ತಿಗಳು ಬಂದಿದ್ದಾರೆ. ಅದರೊಳಗೆ ಶಿವಸುಂದರ್ ಚಿಂತಕರು, ರಂಗಸ್ವಾಮಿ ಅವರು, ಬಾರ್ಕೂರ್ ಪತ್ರಿಕೆಯ ಸಂಪಾದಕರು, ಕೃಷ್ಣ. ಅಂದ್ರೆ ಈ ಕಾಲದಲ್ಲೂ ಕೂಡ ಒಂದು ಪತ್ರಿಕೆ ಇನ್ನೂ ನಡೀತಿದೆ ಅಂದ್ರೆ ಪಾಪ ಅವ್ರು ಇನ್ನೂ ಇದಾರೆ ಜೀವಂತವಾಗಿ ಅಂತ ಒಂದು ಜೋರ್ ಚಪ್ಪಾಳೆ ಹೊಡಿರಿ ಆ ಬಾರ್ಕೂರ್. ಕೃಷ್ಣ ಹೊಂಬಾಳೆ ಅವರು ಅಪರೂಪದ ಒಬ್ಬ ವ್ಯಕ್ತಿ. ತಮ್ಮ ಸಣ್ಣ ಪುಟ್ಟ ನ್ಯೂನತೆಯ ಜೊತೆಯಲ್ಲೂ ಕೂಡ ಒಂದು ದೊಡ್ಡ ಸ್ಥಾನವನ್ನ, ಒಂದು ಯೂನಿವರ್ಸಿಟಿಯ ದೊಡ್ಡ ಸ್ಥಾನವನ್ನು ಆಕ್ರಮಿಸಿಕೊಂಡು ಹೆಸರು ಮಾಡಿರ್ತಕ್ಕಂಥವ್ರು, ಒಂದು ಮಾದರಿಯಾದಂಥ ವ್ಯಕ್ತಿ ಕೃಷ್ಣ ಹೊಂಬಾಳ್ ಅವರು. ನಟರಾಜ್ ಶಿವಣ್ಣ ಅವರು ಸಿಂಡಿಕೇಟ್ ಸದಸ್ಯರು, ಅನಂತರಾಜ್ ಸೂರ್ಯಾರವರು, ಇನ್ನೊಬ್ರು ಮರ್ತೋಯ್ತು ಆ ಹೆಸರು, ಎಂಥದ್ದು ನವೀನ್ ಮೌರ್ಯಾರವರು. ಮತ್ತು ನೀವು ಎಲ್ಲ ಬಂದಿದ್ದೀರ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಭಾಷಣಗಳು ಅಂತ ಅಂದ್ರೆ, ಮಾತುಗಳು ಅಂತ ಅಂದ್ರೆ ಸುಮಾರು ಜನ ಒಂದೂವರೆ ಫರ್ಲಾಂಗ್ ದೂರ ಓಡೋಗ್ಬಿಡ್ತಾರ ಆ ಜಾಗದಿಂದ, ನಮ್ಮನ್ನು ಹಿಡ್ಕೊಂಡು ಸಿಕ್ಕಾಕ್ಸ್ಕೊಂಡ್ಬಿಟ್ಟಾರು ಅಂತ ಅಂದ್ಬಿಟ್ಟು. ಆ ಥರ ಏನ್ ತಿಳ್ಕೊಬೇಡಿ. ನಾವು ಮಾತಾಡುವಾಗ ಲವಲವಿಕೆಯಿಂದಲೇ ಮಾತಾಡಕ್ ಪ್ರಯತ್ನ ಮಾಡ್ತೀವಿ, ವಿಷಯವನ್ನು ತಿಳ್ಸಕ್ ಶುರು ಮಾಡ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಸಿನಿಮಾ ಜಗತ್ತಿನ ಕಾರ್ಯಕ್ರಮ, ರಂಗಭೂಮಿಯ ಕಾರ್ಯಕ್ರಮ, ಮನೋರಂಜನೆಯ ಕಾರ್ಯಕ್ರಮ ಅಂತ ಅಕಸ್ಮಾತ್ ನೀವು ಅಂದ್ಕೊಂಡಿದ್ರೆ ಅದನ್ನ ಸ್ವಲ್ಪ ಹೊತ್ತು ಮರಿ. ಅದು ಆ ಥರದ್ದಲ್ಲ. ಎಲ್ಲರೂ ಒಂದಲ್ಲ ಒಂದು ವೃತ್ತಿಯಲ್ಲಿ ಏನೇನ್ಕೋ ತೊಡಗಿಸ್ಕೊಂಡಿರ್ತೀವಿ ನಮ್ಮ ಭವಿಷ್ಯದಲ್ಲಿ. ಆದ್ರೆ ಮೂಲಭೂತವಾಗಿ ದೇಶ, ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ವಿಚಾರ ಬಂದಾಗ ನಾವು ನೀವು ಎಲ್ಲ ಒಂದೇ ಜವಾಬ್ದಾರಿ ಇರ್ತಾರೆ. ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆಯ ಜವಾಬ್ದಾರಿ ನಮ್ಮನ್ನು ಮೀರೋಗಿದೆ. ಮೇಲ್ ಕೂತಿರೋರು ಉಳಿದಿರೋದು ನಿಮ್ಮ ಕೈನಲ್ಲಿರ್ತಕ್ಕಂಥದ್ದು. ಮುಂದಿನ ಭವಿಷ್ಯದ ಪ್ರಜೆಗಳು ನೀವೇ ಆಗಿರೋದ್ರಿಂದ ಸ್ವಲ್ಪನಾದ್ರೂ ಅರಿವಿನ, ಏನೇ BA BSc BCom PhD ಏನೇ ಮಾಡಿದ್ರು ಕೂಡ ಸಾಮಾನ್ಯ ಜ್ಞಾನದಿಂದಲಾದ್ರೂ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇದು ಬಹಳ ಪ್ರಮುಖವಾದಂತ ಅಂಗವಾಗುತ್ತೆ. ರೈತಾಪಿ ಜನರಿಂದ ಹಿಡಿದು, ಮಹಿಳೆಯರಿಂದ ಹಿಡಿದು, ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲರೂ ಕೂಡ ಮಾನವ ದೃಷ್ಟಿಯಿಂದ ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಚಾರವನ್ನ, ಹೆಚ್ಚಿನ ಗಮನವನ್ನ ತಾವು ಕೊಡ್ಬೇಕಾಗಿ ಬರುತ್ತೆ. ನಿಮ್ಮ ಅದರ್ ಆಕ್ಟಿವಿಟೀಸ್, ನೀವು ಡ್ಯಾನ್ಸು, ನೃತ್ಯ ಸಂಗೀತ ಮತ್ತೊಂದೇನೇನು ಮಾಡ್ತಿರೋ ಅದೇ ರೀತಿಯಲ್ಲಿ ಕೂಡ ಈ ಜವಾಬ್ದಾರಿಯನ್ನ ತಾವು ಒತ್ಕೋಬೇಕಾಯ್ತು. ಬಹುತೇಕ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಅಂತ ಕಾಣಿಸುತ್ತೆ ಇಲ್ಲಿ ಕೂತಿರೋರೆಲ್ಲ, ಅವರ ಜವಾಬ್ದಾರಿ ಜಾಸ್ತಿ ಇದೆ. ಅದರೊಳಗೂ ನನಗೆ ತಿಳಿದ ಮಟ್ಟಿಗೆ ರಾಜ್ಯಶಾಸ್ತ್ರ ಮತ್ತು ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇರ್ತಕ್ಕಂಥವ್ರು. ನಾನು ಒಬ್ಬ ಮುಖ್ಯಮಂತ್ರಿ ಚಂದ್ರು ಸಿನಿಮಾ ಜಗತ್ತಿನಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದೇನೆ, 500ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದೀನಿ. ಅದ್ಯಾವುದು ಮುಖ್ಯ ಆಗೋದಿಲ್ಲ. ಹೇಗೆ ಬದುಕ್ತಾ ಇದ್ದೀನಿ, ಇಷ್ಟು ವರ್ಷ ಹೇಗೆ ಬದುಕಿದೆ, ಮುಂದೆ ಹೇಗೆ ಬದುಕಬೇಕಾಗಿದೆ, ಮುಂದಿನವ್ರಿಗೆ ಏನ್ ನಾನು ಕೊಟ್ಟು ಹೋಗ್ತೀನಿ ಅನ್ನತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮಿಕ್ಕಿದೆಲ್ಲ ಅದು ನಮ್ಮ ಹಣೆ ಬರ, ಯಾವ್ಯಾವ ಕಾರಣಕ್ಕೆ ಹೋಗಿ ಏನೋ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲರೂ ಕೂಡ ಸಂವಿಧಾನವನ್ನ, ಇಡೀ ಪುಸ್ತಕವನ್ನ ಇಟ್ಕೊಂಡು ಓದ್ಕೊಂಡು ಪ್ರಜಾಪ್ರಭುತ್ವವನ್ನು ಉಳಿಸೋದು ಹೇಗೆ ಅಂತ ಕಲ್ತ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದು ಸಾಮಾನ್ಯವಾಗಿ ಮಾತುಗಳಿಂದ, ಟಿವಿ ಮೂಲಕ ಮತ್ತು ಈ ದಿನದಿನತ್ಯದಲ್ಲಿ ಸರ್ಕಾರ ನಡೆಸ್ತಕ್ಕಂಥ ವ್ಯವಸ್ಥೆ, ಆಡಳಿತ ನಡೆಸ್ತಕ್ಕಂಥ ವ್ಯವಸ್ಥೆ ಏನಿದಾವೆ ಅದ್ರ ಮುಖೇನ ನಿಮಗೆ ಈ ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜೆಗಳೇ ಪ್ರಭುತ್ವ ಅಂತಂದ್ರೆ ಪ್ರಜೆಗಳೇ ಬಹಳ ಪ್ರಾಮುಖ್ಯವಾದವರು, ಅವರ ಜೀವನವನ್ನು ಅವರೇ ರೂಪಿಸ್ಕೊಳ್ಳೋಕೆ ಪ್ರಜಾಪ್ರಭುತ್ವ ಅಂತ ನಾವು ರೂಪಿಸ್ಕೊಳ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಏನಂತ ಅಂದ್ರೆ, ನಮ್ಮ ಅನುಕೂಲಕ್ಕೋಸ್ಕರವಾಗಿ ಒಂದು ಸರ್ಕಾರ ಇರುತ್ತೆ. ಆ ಸರ್ಕಾರದ ಅನುಕೂಲಕ್ಕೋಸ್ಕರ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಒಂದು ಸಂವಿಧಾನ ಇದೆ. ಒಂದು ದಿಕ್ಕಿನಲ್ಲಿ ಹೋಗ್ಬೇಕಾಗತ್ತೆ ದೇಶ. ಯಾಕೆಂದ್ರೆ ಭಾರತ ದೇಶದಲ್ಲಿ ಇದನ್ನ ಯಾಕೆ ಉಳಿಸ್ಕೋಬೇಕಾಗಿದೆ ಅಂದ್ರೆ, ಏಕತೆಯಲ್ಲಿ ಏಕತೆ ಅಲ್ಲ, ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಂಡಿರ್ತಕ್ಕಂಥ ದೇಶ. ಯಾವ್ದಾದ್ರೂ ಒಂದು ಏಕತೆಯಲ್ಲಿ ಏಕತೆ ಇದ್ರೆ ಒಂದು ವಿಚಾರ ಆಗೋಗ್ಬಿಡುತ್ತೆ, ಒಂದು ಕುಟುಂಬ ಅಂತ ಆಗೋದು. ಇದು ವಿವಿಧ ಕುಟುಂಬಗಳ ದೊಡ್ಡ ಕುಟುಂಬ ಇದು ಭಾರತ ದೇಶ, ಅಖಂಡ ಕುಟುಂಬ. ವಿವಿಧ ಭಾಷೆ, ವಿವಿಧ ಧರ್ಮ, ವಿವಿಧ ಪದ್ಧತಿಗಳು, ವಿವಿಧ ಸಂಪ್ರದಾಯಗಳು ನಾನಾ ರೀತಿಯಲ್ಲಿದೆ.
ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ, ಒಂದೊಂದು ರಾಜ್ಯದಲ್ಲೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿ ಪದ್ಧತಿ ಇರೋದ್ರಿಂದ ಬದುಕಿನಲ್ಲಿ ಅಳವಡಿಸ್ಕೋಬೇಕಾದ್ರೆ ನಾವು ಒಂದು ರೀತಿ ಇಟ್ಕೋಬೇಕಾಗುತ್ತೆ. ಅದು ಕೊನೆಗೆ ಎಲ್ಲಿಂದ ಕುವೆಂಪುರವರು ಹೇಳೋ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ. ಇಡೀ ವ್ಯವಸ್ಥೆಯ ಉದ್ದೇಶ ಇರದೆ ಪ್ರಜಾಪ್ರಭುತ್ವ. ಸರ್ವಾಧಿಕಾರ ಬೇರೆ, ಬಂಡವಾಳಶಾಹಿಗಳ ಅಧಿಕಾರ ಬೇರೆ, ಪಾಳ್ಯಗಾರಿಕೆ ಅಧಿಕಾರಿಗಳು ಬೇರೆ, ಮಹಾರಾಜರುಗಳ ಅಧಿಕಾರಿಗಳು ಬೇರೆ, ಅದೆಲ್ಲ ಹೋಗಿದಾವೆ ಇವತ್ತಿನ ದಿವಸ. ಇವತ್ತು ಎಷ್ಟೋ ಕಡೆ ಈ ಗಲ್ಫ್ ಕಂಟ್ರೀಸ್ಗಳಲ್ಲಿ ಯಾರೋ ಪೆಟ್ರೋಲ್ ಮಾಲೀಕರ ಆಡಳಿತದಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಬೇರೆ. ಆಮೇಲೆ ಸರ್ವಾಧಿಕಾರದ್ದು ಅಂತಂದ್ರೆ ಚೈನಾ ಅಂತ ಒಂದು ದೇಶದಲ್ಲಿ ಕಮ್ಯುನಿಸಂ ಇದ್ರು ಕೂಡ ಯಾರೋ ಒಬ್ರು ಅಥವಾ ಇಬ್ರು ತೀರ್ಮಾನ ದೇಶದೆಲ್ಲ ತಗೊಂಡ್ರು ಕೂಡ ನಿಮ್ಗೆ ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ ಕೇಳಬೇಕಾದ್ದು. ಆದರೆ ಪ್ರಜಾಪ್ರಭುತ್ವ ಅಂತ ರೀತಿಯಲ್ಲ. ಸರ್ವರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಬದುಕಿನ ಸ್ವಾತಂತ್ರ್ಯನೂ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಜವಾಬ್ದಾರಿ ಬಹಳ ನಮಗಿದೆ. ಇವತ್ತೇನಾಗಿದೆ, ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಹೋರಾಡಿದ್ದಾರು ಮಹಾತ್ಮ ಗಾಂಧಿ ಅವರು. ಅವರು ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲಿಲ್ಲ. ಕೇವಲ ಒಂದೇ ಒಂದು ಗುಲಾಮಗಿರಿಯಲ್ಲಿ ನಾವು ಬೇರೆ ದೇಶದವರಿಗೆ ಇದ್ದೀವೆಲ್ಲ, ಅದನ್ನು ಹೋಗಲಾಡಿಸ್ಕೊಂಡು ಸ್ವತಂತ್ರ ದೇಶವನ್ನು ಮಾಡಬೇಕು ಅಂತ 1947ರ ಹಿಂದೆ ಹೋರಾಟವನ್ನು ಹಮ್ಮಿಕೊಂಡು ಮೈಯಲ್ಲಿ ಬಟ್ಟೆ ಇಲ್ಲದೆ, ಅಂದ್ರೆ ಶ್ರೀಮಂತನಾಗಿ ಹುಟ್ಟಿದ್ರು ಮಹಾತ್ಮ ಗಾಂಧಿ. ಸರ್ವರಿಗೂ ಬಟ್ಟೆ ಇಲ್ಲ, ಸರ್ವರಿಗೂ ಊಟ ಇಲ್ಲ, ಸರ್ವರಿಗೂ ಚಪ್ಪಲಿ ಇಲ್ಲ. ಹಾಗಾಗಿ ಅಲ್ಲಿ ತನಕ ನಾನು ಹಾಕೋದು ಬೇಡ ಅನ್ನೋ ತೀರ್ಮಾನ ತಗೊಂಡು ಕೊನೆಯವರೆಗೂ ಕೂಡ ಹಾಗೆ ಒಂದು ಪಂಚೆಯಲ್ಲಿ ಒಂದು ಕೋಲ್ನಲ್ಲಿ ಊರೂರು ತಿರ್ಕೊಂಡು ಅಲಕೊಂಡು ಸ್ವತಂತ್ರವನ್ನು ತಂದುಕೊಟ್ರು. ಬಹಳ ಬಹಳ ಮುಖ್ಯವಾದದ್ದು, ದೊಡ್ಡ ಸ್ವತಂತ್ರ. ಹಾಗಾಗಿ ಮಹಾತ್ಮ ಗಾಂಧಿ ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ಹೋರಾಟಗಾರ, ಶಾಂತಿಯುತವಾದ ಹೋರಾಟಗಾರ, ಯಾವುದೇ ಅನಾಹುತವೂ ಆಗದೆ ಇರ್ತದೆ. ಅಂತ ಒಂದು ದೇಶದಲ್ಲಿ 75 ವರ್ಷ ಕಳೆದೋಗಿದೆ. ಏನಕ್ಕೆ ತಂದ್ರು? ಸ್ವರಾಜ್ಯ, ರಾಮರಾಜ್ಯ ಆಗಬೇಕು, ಪ್ರತಿಯೊಬ್ಬರಿಗೂ ಸೂರು ಸಿಗಬೇಕು, ಪ್ರತಿಯೊಬ್ಬರಿಗೂ ಅನುಕೂಲ ಸಿಗಬೇಕು, ಎಲ್ಲರೂ ಸಮಾನವಾಗಿ ಬಾಳಬೇಕು ಅನ್ನೋ ತೀರ್ಮಾನ ಮಾಡಿದ್ರು. ಆ ವ್ಯವಸ್ಥೆಗೆ ಸಂವಿಧಾನವನ್ನ ನಮ್ಮ ದೊಡ್ಡ ವ್ಯಕ್ತಿಯಾದ ಗೊತ್ತಿರ್ತಕ್ಕಂಥದ್ದು ತಂಡ, ಯಾವುದು ಅಂಬೇಡ್ಕರ್ ಮತ್ತು ತಂಡದವರು ಒಂದು ಸಂವಿಧಾನವನ್ನು ರೂಪಿಸಿದ್ರು. ನಿಯಮಾವಳಿಗಳನ್ನು ಮಾಡ್ಕೊಂಡು ಹೀಗೆ ಹೋಗಬೇಕಾಗತ್ತೆ. ಎಲ್ಲಿ ಯಾರಿಗೆ ಶೋಷಣೆ ಒಳಗಾಗಿದ್ದಾರೆ ಅವ್ರನ್ನ ಮೇಲೆ ಕೆತ್ತಬೇಕು, ಯಾರು ಅನುಕೂಲವಾಗಿದ್ದಾರೆ ಅವರಿಂದ ಬೇರೆಯವರಿಗೆ ಯಾವ ರೀತಿ ತೆರಿಗೆಯನ್ನು ವಸೂಲು ಮಾಡಿ ಹಂಚಬೇಕು, ಅಭಿವೃದ್ಧಿಯನ್ನು ಕಾಣಬೇಕು ದೇಶ. ಆದ್ರೆ ದುಃಖ ಆಗ್ತದೆ ಬಂಧುಗಳೇ, ಇಷ್ಟೊಂದು ಜನ ಮಾತಾಡೋದ್ರಿಂದ ಹೆಚ್ಚು ಮಾತಾಡೋದಿಲ್ಲ. 75 ವರ್ಷ ಸ್ವಾತಂತ್ರ್ಯ ಕಳೆದ ಮೇಲೂ ಕೂಡ ಸ್ವಾತಂತ್ರ್ಯ ಬಂದಿದೆ, ಅತಂತ್ರದ ಪರಿಸ್ಥಿತಿಯಲ್ಲೇ ಇದ್ದೀವಿ. ಇವತ್ತು ಸಿಕ್ಕಿದೆ, ಎಲ್ಲರಿಗೂ ಒಂದೇ ರೀತಿಯ ಸ್ಥಿತಿ ಸಿಕ್ಕಿದೆಯಾ? ಅದು ಹೋಗ್ಲಿ, ಇವತ್ತಿನ ದಿವಸ ದೇಶವನ್ನು ಆಳ್ತಕ್ಕಂಥ ವಿಚಾರಕ್ಕೆ ನೇರವಾಗಿ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅಂತ ಅಂದಾಗ ಎಲ್ಲಿ ತಪ್ಪಿದ್ದೀವಿ? ಸಂವಿಧಾನವನ್ನ ಇಟ್ಟುಕೊಂಡು ಪ್ರಜಾಪ್ರಭುತ್ವವನ್ನು ಉಳಿಸಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ರೀತಿಗೆ ಹೋಗಿದ್ದೀವಲ್ಲ, ಎಲ್ಲಾಗಿದೆ? ಬಹುತೇಕ ಇದನ್ನ ಮಾಡ್ಬೇಕಾಗಿರೋರು ಯಾರು? ಪ್ರಧಾನಮಂತ್ರಿ ಆದಂತ ಸರ್ಕಾರ ಇರ್ಬೋದು ಅಥವಾ ಮಂತ್ರಿಗಳಾದಂತ ರಾಜ್ಯ ಸರ್ಕಾರಗಳಿರ್ಬೋದು. ಇದಕ್ಕೆ ದೇಶದಲ್ಲಿ ಏನು ಸ್ಟ್ರಕ್ಚರ್ ಇದೆ? ಒಬ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ, ಆಯ್ಕೆ ಆದಂತವ್ರು. ಆದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರೆಸಿಡೆಂಟ್ಗೆ ಸಂಪೂರ್ಣ ಹಕ್ಕು ಏನಿಲ್ಲ. ಯಾವುದೋ ಒಂದು ಕಾಲಂನಲ್ಲಿ ನ್ಯಾಷನಲ್ ಕೆಲಾಮಿಟೀಸ್ ಆದಾಗ, ದೇಶಕ್ಕೆ ತೊಂದರೆ ಬಂದಾಗ, ದೇಶಕ್ಕೆ ಇಕ್ಕಟ್ಟು ಬಂದಾಗ ಸುಮೋಟೋ ಉಪಯೋಗಿಸ್ಕೊಂಡು ಅಧಿಕಾರವನ್ನು ಚಲಾಯಿಸಬಹುದು ಅಧ್ಯಕ್ಷರು. ಆದ್ರೆ ಈ ಅಧ್ಯಕ್ಷರು ಹೇಗೆ ಅಂದ್ರೆ ಮಂತ್ರಿಮಂಡಲ ಅಂತ ಒಂದು ಆಯ್ಕೆ ಮಾಡ್ತಾರೆ. ದೇಶದಲ್ಲಿ ಬಹುಮತ ಗೆದ್ದಿರ್ತಕ್ಕಂಥ ಪಕ್ಷದ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಅದು ಮಂತ್ರಿಮಂಡಲದವರು ಅವ್ರು ಸಹಾಯ ಮಾಡ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ. ಕಾಲ ಕಾಲಕ್ಕೆ ಆಯಾ ಇಲಾಖೆಗಳಲ್ಲಿ ಏನೇನು ಕೆಲಸ ಆಗಬೇಕಾಗಿದೆ, ನೀರಾವರಿ ಇಲಾಖೆಯಲ್ಲಿ ಈ ರಾಜ್ಯದಲ್ಲಿ ಏನಾಗಿದೆ, ಆ ರಾಜ್ಯದಲ್ಲಿ ಏನಾಗಿದೆ, ಇಲ್ಲಿ ಏನ್ ತೊಂದರೆ ಇದೆ, ಈ ರೀತಿಯ ಚಿಂತನೆಗಳನ್ನೆಲ್ಲ ಮಾಡೋದಕ್ಕೆ ಅದನ್ನ ಇಟ್ಕೊಂಡಿದ್ದಾರೆ. ಸೇವಕರಾಗಬೇಕಾದ ಪರಿಸ್ಥಿತಿ ಯಾರು ಅಂತಂದ್ರೆ ನಮ್ಮಗಳಿಗೆ, ನಾವು ಯಾರು ಸಾಮಾನ್ಯ ಜನ ಮತದಾರರಿದ್ದೀವಿ ಅವರಿಗೆ ಸೇವಕರಾಗಬೇಕಾಗಿದ್ದಂಥವ್ರು ಈ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಅಂತ ಇರ್ತಕ್ಕಂಥದ್ದು ಇರ್ಬೋದು, ರಾಜ್ಯಸಭಾ ಅಂತ ಇರ್ತಕ್ಕಂಥದ್ದು ಇರ್ಬೋದು. ದೇಶದಲ್ಲಿ ಪಾರ್ಲಿಮೆಂಟ್ ಮತ್ತು ರಾಜ್ಯಸಭಾ ಎರಡಿದಾವೆ. ಆಯ್ಕೆ ಆದಂಥವು ರಾಜ್ಯಸಭಾ ಏನಕ್ಕೆ ಆಯ್ಕೆ ಆಗಿರುತ್ತೆ ಅಂದ್ರೆ, ಚುನಾವಣೆಯಲ್ಲಿ ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅವ್ರನ್ನೆಲ್ಲ ಬುದ್ಧಿವಂತರನ್ನ, ಚಿಂತಕರನ್ನ, ಬೇರೆ ಬೇರೆ ಇಲಾಖೆಗಳಲ್ಲಿ ಜ್ಞಾನವಂತರನ್ನೆಲ್ಲ ಸೇರಿಸಿ ದೇಶದ ಹಿತವನ್ನು ಚಿಂತನೆ ಮಾಡೋದಕ್ಕೋಸ್ಕರವಾಗಿ ರಾಜ್ಯಸಭಾ ಇರುತ್ತೆ. ಇದು ನಮ್ಮ ಲೋಕಸಭಾ ಇರ್ತಕ್ಕಂಥದ್ದು ಆಯಾ ಭಾಗದ ಅಭಿವೃದ್ಧಿಗೋಸ್ಕರ ಆಯಾ ರಾಜ್ಯದಿಂದ ಇಂತಿಷ್ಟು ಜನ ಆಯ್ಕೆಯಾಗಿ ಪಾರ್ಲಿಮೆಂಟ್ ಅಂತ ಒಂದು ದೇಶ ಇದೆ. ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ಈ ವಿಭಿನ್ನತೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ರಿಂದ ಇವತ್ತಿನ ಸಹ ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳಿದಾವೆ, ಎಷ್ಟು ಸಂಸ್ಕೃತಿಗಳಿದಾವೆ, ಎಷ್ಟು ಸಂಪ್ರದಾಯಗಳಿದೆ, ಅದನ್ನೇ ಇವತ್ತು ಗಲಾಟೆನೂ ಕೂಡ ಮಾಡ್ಕೋತಾ ಇದ್ದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಸಂವಿಧಾನವನ್ನ ಇಟ್ಕೊಂಡು ಸಂವಿಧಾನದ ಅಡಿಯಲ್ಲಿ ಸರ್ವಾಧಿಕಾರದ ಧೋರಣೆಯೂ ಕೂಡ ಕಂಡಿದ್ದೀವಿ ಎಷ್ಟೋ ದಿವಸ. ನಾವು ಯಾವುದೇ ಒಂದು ವ್ಯಕ್ತಿಯನ್ನ, ಪಕ್ಷವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ, ನಡೆದು ಬಂದ ದಾರಿಯನ್ನು ನಾವು ಅವಲೋಕನ ಮಾಡ್ಬೇಕಾಯ್ತು. 4 ಅಂಗ ಈ ದೇಶಕ್ಕೆ ಬಹಳ ಮುಖ್ಯ. ಒಂದು ರಾಜ್ಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು 4ನೇದು ಪತ್ರಿಕಾ ರಂಗವೂ ಕೂಡ ಅಷ್ಟೇ ಪ್ರಮುಖವಾಗಿದೆ. ಆದ್ರೆ ಇವತ್ತು ಕೆಳಗಡೆಯಿಂದಲೇ ಹೋಗೋಣ. ಪತ್ರಿಕಾ ರಂಗದ ಪರಿಸ್ಥಿತಿ
ನಮ್ಮನ್ನೆಲ್ಲ ಸುಧಾರಿಸಬೇಕಾದಂತ ಪತ್ರಿಕಾರಂಗ, ನಮ್ಮೆಲ್ಲ ಲೋಪದೋಷಗಳನ್ನು ತಿದ್ದುಪಡಿ ಮಾಡಬೇಕಾದಂತ ಪತ್ರಿಕಾರಂಗ. ವ್ಯಕ್ತಿಗತವಾಗಿ ಯಾವ ಪತ್ರಿಕೆಯಲ್ಲಿ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಇವತ್ತಿನ ದಿವಸ ಅಂದ್ರೆ, ಸರ್ವಾಧಿಕಾರದ ಧೋರಣೆಯ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಅಂದ್ರೆ ಮಂತ್ರಿಮಂಡಲ ಬರ್ತಾ ಇದ್ದಾವೆ. ಆ ಮಂತ್ರಿಮಂಡಲದಲ್ಲಿ ವ್ಯಾಪಾರೀಕರಣ, ಆರ್ಥಿಕ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು, ಕುಟುಂಬ ರಾಜಕಾರಣ, ಪರಿವಾರ ರಾಜಕಾರಣದ ಮಧ್ಯದಲ್ಲಿ ಸಾರ್ವಜನಿಕರ ಹಿತವನ್ನು ಕಾಪಾಡದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ಒಂದು ಧನ್ಯವಾದಗಳನ್ನ ಹೇಳಿಸ್ತಾ ಇದೀವಿ. ಎಲ್ಲವನ್ನೂ ಮರೆತು ಈ ಸೈನ್ಯ ಪಾಕಿಸ್ತಾನದ ಗಲಾಟೆ ಏನಾಗಿದೆ ಆ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟು ಇವತ್ತು ದಿವಸ ಒಂದು ಅಭಿನಂದನೆಯನ್ನು ಪ್ರೈಮ್ ಮಿನಿಸ್ಟರ್ ಕಳಿಸ್ಬೇಕಾಗಿತ್ತು. ಎಲ್ಲ ಒಂದ್ ಕಡೆ ದಿಟ್ಟ ನಿಲುವನ್ನು ತೆಗೆದುಕೊಂಡು ಆಗಿರೋ ಅನ್ಯಾಯಕ್ಕೆ ಸರಿಯಾದ ಉತ್ತರವನ್ನ, ಈ ರೀತಿಯಾದ ಅಧಿಕಾರ ಬೇಕಾಗಿರೋದು ನಮಗೆ. ಸಂದರ್ಭೋಚಿತವಾಗಿ ದೇಶಕ್ಕೆ ಆಗ್ತಕ್ಕಂಥ ಅನಾಹುತ, ಧರ್ಮಕ್ಕೆ ಆಗ್ತಕ್ಕಂಥ ಅನಾಹುತ, ವ್ಯಕ್ತಿಗಳಿಗೆ ಬಡವರಿಗೆ ಆಗ್ತಕ್ಕಂಥ ಅನಾಹುತಕ್ಕೆ ಸ್ಪಂದಿಸಬೇಕಾದ್ದು. ಆದ್ರೆ ಎಲ್ಲದರಲ್ಲೂ ಇದನ್ನು ಮಾಡ್ತಾ ಇದ್ದೀರಾ ಅಂತ ನೋಡಿದಾಗ ಇಲ್ಲ, ಸಂದರ್ಭೋಚಿತವಾಗಿ ರಾಜಕಾರಣ ಮಾಡ್ತಾ ಇದ್ದೀವಿ. ಇದೇ ಪ್ರಧಾನಮಂತ್ರಿಗಳು ಒಂದ್ಸರಿ ಹೇಳ್ತಾರೆ, ಪರಿವಾರ ರಾಜಕಾರಣದಿಂದ ವ್ಯವಸ್ಥೆ ಹಾಳಾಗಿದೆ, ಪ್ರಜಾಪ್ರಭುತ್ವ ಹಾಳಾಗಿದೆ, ಸಂವಿಧಾನಕ್ಕೆ ಧಕ್ಕೆ ಆಗ್ತಿದೆ. ಪರಿವಾರ ರಾಜಕಾರಣ ನಮ್ಮ ರಾಜ್ಯದಲ್ಲಿ 3 ಪಾರ್ಟಿಯವ್ರದ್ದು ಪರಿವಾರ ರಾಜಕಾರಣ ಇದ್ರೂ ಕೂಡ ಅವರು ಏನು ಮಾಡಕ್ಕಾಗಲ್ಲ ಅಂದ್ರೆ ನಿಸ್ಸಹಾಯಕರಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಪ್ರಜಾಪ್ರಭುತ್ವವನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಅದರ ವಿರುದ್ಧವಾದಂತ ವಿಚಾರಗಳನ್ನ ಇಟ್ಕೊಂಡು ನಾವು ಮಾಡ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ 4 ಅಂಗದಲ್ಲಿ ಬಹಳ ಪ್ರಮುಖವಾದ್ದು ಪ್ರೈಮ್ ಮಿನಿಸ್ಟರ್ ಅಂಡ್ ಮಂತ್ರಿಮಂಡಲ ಇದೆ, ಅದು ರಾಜ್ಯಾಂಗ. ಕಾರ್ಯಾಂಗ ಅಂದ್ರೆ ಆಡಳಿತಾತ್ಮಕವಾದ್ದು. ಪ್ರಪ್ರಥಮ ಪ್ರಜೆ, ದೇಶದ ಪ್ರಪ್ರಥಮ ಪ್ರಜೆ ಪ್ರೆಸಿಡೆಂಟೇ. ಆದರೆ ಅವರು ಭೂಷಣಕ್ಕೆ ಪ್ರೆಸಿಡೆಂಟ್ರೇ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಯಾರನ್ನ ಆಯ್ಕೆ ಮಾಡಿರ್ತಾರೆ ಪ್ರೆಸಿಡೆಂಟ್ರು, ಅವರೇ ಪ್ರಪ್ರಥಮ ಪ್ರಜೆ. ಎಲ್ಲದಕ್ಕೂ ಕಾರಣಕರ್ತರು ಅವರೇ. ಈ ದೇಶವನ್ನು ಮುನ್ನುಗ್ಗಿಸ್ಕೊಂಡು ಹೋಗ್ಬೇಕಾದ್ರೆ, ಬದಲಾವಣೆ ತರಬೇಕಾದ್ರೆ, ಸಂವಿಧಾನದ ಅಡಿಯಲ್ಲಿ ಸರ್ವರಿಗೂ ಸಮಪಾಲು ಸಿಗಬೇಕಾದ್ರೆ ಆ ವ್ಯಕ್ತಿಯ ಕೆಲಸ ಮತ್ತು ಅವರ ಮಂತ್ರಿಮಂಡಲ. ಆದ್ರೆ ಅದಾಗ್ತಾ ಇದೆಯಾ? ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನಾಗ್ತಾ ಇದೆ ಪರಿಸ್ಥಿತಿ ಹೇಳ್ತಾ ಇದೆ. ಮುಂದೆ ಒಂದ್ ಸ್ವಲ್ಪ ದಿವಸ ಯೋಚನೆ ಮಾಡಿ ನೀವು. ಅದಾದ್ಮೇಲೆ ರಾಜ್ಯಗಳ ವಿಂಗಡಣೆ ಆಯ್ತು, ಸ್ವಾಯತ್ತತೆ ಕೊಟ್ರು. ಎಲ್ಲಾ ಕೆಲಸವನ್ನು ಪ್ರೈಮ್ ಮಿನಿಸ್ಟರ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ಸಾಧ್ಯವೂ ಇಲ್ಲ. ಆಯಾ ರಾಜ್ಯದಲ್ಲಿ ಒಂದೊಂದು ರಾಜ್ಯ ಆಡಳಿತ ಇರಬೇಕು ಅಂತ ಚೀಫ್ ಮಿನಿಸ್ಟರ್ ಪ್ರಥಮ ಪ್ರಜೆ ಆಗ್ತಾರೆ. ಪ್ರಥಮ ಅಂದ್ರೆ ಆಡಳಿತಾತ್ಮಕವಾಗಿ, ಆದ್ರೆ ಪ್ರಥಮ ಪ್ರಜೆ ಬಂದು ಗವರ್ನರ್ ಆಗ್ತಾರೆ. ಈ ದೇಶದ ಒಂದು ವೈಶಿಷ್ಟ್ಯ ಏನ್ ಗೊತ್ತಾ? ಪ್ರೆಸಿಡೆಂಟ್ಗೆ ಪ್ರೈಮ್ ಮಿನಿಸ್ಟರ್ ಸಲಹೆ ಕೊಟ್ಟು ಅಧಿಕಾರವನ್ನು ನಡೆಸ್ತಕ್ಕಂಥ ಪರಿಸ್ಥಿತಿ. ರಾಜ್ಯದಲ್ಲಿ ಗವರ್ನರ್ ಹತ್ರ ಅಪ್ರೂವಲ್ ಆಗಲೇಬೇಕು, ಆದ್ರೆ ನಡೆಸ್ತಕ್ಕಂಥವ್ರು ಚೀಫ್ ಮಿನಿಸ್ಟರ್. ಆದ್ರೆ ಈಗ ಗವರ್ನರ್ನ ಅಪಾಯಿಂಟ್ ಮಾಡ್ತಕ್ಕಂಥವ್ರು ಯಾರು ಅಂತ ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಆಗ್ತವೆ. ಗವರ್ನರ್ನ ಅಪಾಯಿಂಟ್ ಮಾಡಿದ್ದಾದ್ಮೇಲೆ ಗವರ್ನರ್ ಕೆಲಸ ಏನು ಅಂತ ಅಂದ್ರೆ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ ಶಾಸನಸಭೆ ನಡೀತಾ ಇದೆಯಾ ಮತ್ತು ಮಂತ್ರಿಮಂಡಲ ನಡೀತಾ ಇದೆಯಾ. ಈಗೇನಾಗಿದೆ, ಯಾವ್ಯಾವ ಪಾರ್ಟಿಯಲ್ಲಿ ಗೆದ್ದಿವೋ ಆ ಪಾರ್ಟಿಯ ವಿರುದ್ಧವಾದ ಪಾರ್ಟಿ ಅಧಿಕಾರದಲ್ಲಿದ್ರೆ ಆ ಪಾರ್ಟಿಯವರು ಎಷ್ಟೇ ಜನಪ್ರಿಯ ಕೆಲಸವನ್ನು ಮಾಡಿದ್ರು ಕೂಡ ಅದನ್ನ ತಡಿತಕ್ಕಂತ ವ್ಯವಸ್ಥೆ ಮಾಡಿಟ್ಕೊಂಡಿದ್ದಾರೆ. ಅಂದ್ರೆ ಗವರ್ನರ್ಗೆ ಡೈರೆಕ್ಷನ್ ಬರುತ್ತೆ, ಇಂತಹ ಬಿಲ್ಗಳನ್ನ ನೀವು ಅಪ್ರೂವ್ ಮಾಡಬೇಡಿ, ಸಾರ್ವಜನಿಕವಾಗಿ ಹಿತವಾಗಿದ್ರು ಕೂಡ ನಮ್ಮ ಪಕ್ಷಕ್ಕೆ ತೊಂದರೆ ಆಗುತ್ತೆ ಎನ್ನುವ ಒಂದು ದಿಟ್ಟ ನಿಲುವು ಎಲ್ಲಾ ಪಕ್ಷದಲ್ಲೂ ಇದು ನಡೀತಾ ಇದೆ. ಹಾಗಾಗಿ ಸೋತಿದೆ ಕಾರ್ಯಾಂಗ, ಕಾರ್ಯಾಂಗ ಸೋತಿದೆ, ಶಾಸಕಾಂಗ ಸೋತಿದೆ, ನ್ಯಾಯಾಂಗದ್ದು ನೋಡಿದ್ದೀರಾ. ಮೊನ್ನೆ ಒಬ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಮನೆ ಒಳಗಡೆ ಕೋಟಿಗಟ್ಲೆ ಹಣ ಸಿಕ್ಕಿ ಸುಟ್ಟೋಯ್ತು ಅಂತ ಕೇಳುವಂತು. ಇವತ್ತಿನ ಪೇಪರ್ ಅಲ್ಲಿ ಬಂದಿದೆ. ಅದು ನಿಜವಾಗ್ಲೂ ಅದು ಕಳ್ಳದುಡ್ಡು ತಿಂದಿದ್ದಾರೆ ಅವರು, ಲಂಚ ತಿಂದದ್ದು. ಸುಪ್ರೀಂ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಎಂತ ಪರಿಸ್ಥಿತಿಗೆ ಬರುತ್ತೆ ಯೋಚನೆ ಮಾಡಿ. ಅಂದ್ರೆ ಕಾರ್ಯಾಂಗ ದಾರಿ ತಪ್ಪಿದೆ, ಶಾಸಕಾಂಗ ದಾರಿ ತಪ್ಪಿದೆ ಮತ್ತು ನ್ಯಾಯಾಂಗ ದಾರಿ ತಪ್ಪಿದೆ. ಪತ್ರಿಕಾ ರಂಗದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಅವ್ರ ದಾರಿ ತಪ್ಪಿಲ್ಲ, ಅನಿವಾರ್ಯವಾಗಿ ದಾರಿ ತಪ್ಪಬೇಕಾದ ಪರಿಸ್ಥಿತಿ ಬಂದು ಕೂತಿದೆ. ಅನಿವಾರ್ಯ ಅಂದ್ರೆ ಒಂದು ಪತ್ರಿಕೆ ಬದುಕಬೇಕಾದ್ರೆ ಎಷ್ಟಿದಾವೆ ನಿಮ್ಮ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಇದಾವೆ, ಟಿವಿ ಇದಾವೆ, ಸೀರಿಯಲ್ ಮತ್ತೊಂದು ಖಾಸಗಿ ಚಾನೆಲ್ಗಳೆಲ್ಲ ಇದಾವೆ. ಆದ್ರೆ ಪತ್ರಿಕಾ ಮಾಧ್ಯಮ ಇದ್ದಾಗ ಸ್ವಚ್ಛವಾಗಿ ಶುದ್ಧವಾಗಿ ಏನೇ ಒಂದು ಬಂದ್ರು ಕೂಡ ಸತ್ಯಕ್ಕೆ ಹತ್ತಿರವಾದ ವಿಚಾರಗಳು ಬರ್ತಾ ಇದ್ದು ಸುದ್ದಿಗಳು. ಇವತ್ತು ಆಗಲ್ಲ, ವ್ಯಾಪಾರೀಕರಣದ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅವರ ಪತ್ರಿಕೆ ಉಳಿಬೇಕಾದ್ರೆ ಅವ್ರ ಅಡ್ವರ್ಟೈಸ್ಮೆಂಟ್ ಮೇಲೆ ಡಿಪೆಂಡ್ ಆಗಬೇಕು, ಸರ್ಕಾರದ ಮೇಲೆ ಡಿಪೆಂಡ್ ಆಗಬೇಕು, ಶ್ರೀಮಂತರ ಮೇಲೆ ಡಿಪೆಂಡ್ ಆಗಬೇಕು. ಅದಾದ್ಮೇಲೆ ಅವ್ರ ಹಿಡಿತದಲ್ಲಿ ಇಂಥದ್ದನ್ನ ಹಾಕ್ಬೇಡ, ಇಂಥದ್ದನ್ನ ಹಾಕ್ಬೇಕು ಅಂತ ಅಂದ್ರೆ ಅದನ್ನು ಕೂಡ ತೀರ್ಮಾನ ಅವರೇ ಮಾಡ್ಬೇಕು. ಅದಿಲ್ಲದೆ ಅವರು ಪತ್ರಿಕೆ ನಿಂತೋಗುತ್ತೆ. ಆ ಮಟ್ಟಕ್ಕಿದೆ. ತಪ್ಪು ತಿಳ್ಕೋಬಾರ್ದು ಪತ್ರಿಕಾ ಮಾಧ್ಯಮದವ್ರು ಯಾರಾದ್ರೂ ಇದ್ರೆ, ಇದು ವೈಯಕ್ತಿಕ ಅಲ್ಲ. ಅವರೆಲ್ಲ ಸ್ವಂತವಾಗಿ ದಾರಿ ತಪ್ಪಿದ್ದಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವರು ಅನಿವಾರ್ಯವಾಗಿ ಅಸ್ತಿತ್ವಕ್ಕೋಸ್ಕರ ದಾರಿ ತಪ್ಪು. ಇನ್ನು ಕೇಳೋರು ಯಾರಿದ್ದಾರೆ ನಮಗೆ? ನಾವು ದಾರಿ ತಪ್ಪಿದ್ದೇವೆ. ನಾವ್ ಹೆಂಗ್ ದಾರಿ ತಪ್ಪಿದ್ದೇವೆ? 18 ವರ್ಷ ಆಗಿದೆ ನಿಮ್ಗೆಲ್ಲ, ಮತದಾನದ ಹಕ್ಕು ನಿಮಗಿದೆ. ಏನ್ ಮತದಾನ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಮತದಾನ ಹಾಕ್ತಿದೀವ? ನೀವು ಎಷ್ಟೋ ಜನ ಮತ ಮಾಡೇ ಇರಲ್ಲ, 18 ವರ್ಷ ಆದ್ರೂ ಕೂಡ ಹೋಗೇ ಇರಲ್ಲ, ಏನೇನೋ ಸಬು ಬೀಳ್ತೀವಿ. ಮಹತ್ವವಾದ ವಿಚಾರ ಮತದಾನ.
ಶ್ರೇಷ್ಠವಾದ ದಾನಕ್ಕಿಂತ ಎಲ್ಲ ಶ್ರೇಷ್ಠವಾದ ದಾನ. ಅನ್ನದಾನ ಇರ್ಬೋದು, ನೇತ್ರದಾನ ಇರ್ಬೋದು, ವಸ್ತ್ರದಾನ ಇರ್ಬೋದು, ಭೂದಾನ ಇರ್ಬೋದು, ಅದೆಲ್ಲವೂ ಕೂಡ ಅದಕ್ಕೆಲ್ಲಕ್ಕಿಂತ ಮುಖ್ಯ ನಮಗೆ ಬಹಳ ಮುಖ್ಯವಾದ್ದು ಮತದಾನ. ಒಂದು ಸಾರಿ ಮತವನ್ನು ನಾವು ಹಾಕಿದ್ರೆ 5 ವರ್ಷಗಳ ಕಾಲ ನಮ್ಮ ಜವಾಬ್ದಾರಿಯನ್ನು ನಾವು ತಪ್ಪಿಸ್ಕೊಂಡು ಅಂತ ಅನ್ನೋ ಹಾಗಿಲ್ಲ. ಹಾಕಿದ್ದಾದ್ಮೇಲೆ ನಾವು ಹಾಕಿದ್ದ ವ್ಯಕ್ತಿ 5 ವರ್ಷ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ಮಾಡ್ತಾರಾ ಇಲ್ವಾ. ನಾನು ಬಹಳಷ್ಟು ಕಡೆ ಹೇಳ್ತಾ ಇರ್ತೀನಿ ನಿಮ್ಗೆ, ನಿಮ್ಮ ಮನೆಯಲ್ಲಿ ಒಂದು ಮದುವೆ ಮಾಡ್ಬೇಕಾದ್ರೆ ಮತದಾನದ ಹಕ್ಕು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಬಹಳಷ್ಟು ಕಡೆ ಹೇಳಿದ್ದೀರಿ. ನೀವು ಮತದಾನ ಮಾಡ್ಬೇಕು, ಮನೆಯಲ್ಲಿ ಒಂದು ಹೆಣ್ಣು ಮಗುನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಕುಟುಂಬ ಏನ್ ಯೋಚನೆ ಮಾಡುತ್ತೆ ಹೇಳಿ? ಯಾರು ಸಿಗ್ತಾರೋ ಅವರಿಗೆ ಹುಡುಗನ ಮದುವೆ ಮಾಡಿ ಕಳಿಸ್ಬಿಡ್ತಾರ? ಇದೆಲ್ಲ ಕೂತಿದ್ದೀರಾ ಹೆಣ್ಮಕ್ಳುಗಳು? ಅವ್ರ ಆಸ್ತಿ ನೋಡ್ತೀರಾ, ಅವ್ರ ಅಂತಸ್ತು ನೋಡ್ತೀರಾ, ಅವ್ರ ಯೋಗ್ಯತೆ ನೋಡ್ತೀರಾ, ಅವ್ರ ಗುಣ ನೋಡ್ತೀರಾ, ಅವನ ಗುಣ ಆಮೇಲೆ ಕಟ್ಕೊಂಡು ಜೊತೆಲೇ ಇರ್ತಾನ, ಇನ್ನು ಯಾರನ್ನ ಕಟ್ಕೊತಾನ ಅಂತಲೂ ಎಂದು ಯೋಚನೆ ಮಾಡ್ತೀರಾ. ಯಾವ ಸಮಾಜ, ಯಾವ ಸಂಬಂಧ, ಯಾವ ಊರು ಎಷ್ಟಿದೆ, ನನ್ನ ಮಗಳು ಇಷ್ಟೆಲ್ಲ ಯೋಚನೆ ಮಾಡೋ ಶಕ್ತಿ ಇರೋ ನಿಮಗೆ 5 ವರ್ಷ ಒಂದು ಗಂಡನ್ನ ಆಯ್ಕೆ ಮಾಡ್ಬೇಕಾದ್ರೆ ಕ್ಷೇತ್ರಕ್ಕೆ ಇವನು ಯೋಗ್ಯನ ಇಲ್ವಾ, ಸರಿಯಾಗಿದಾನ ಇಲ್ವಾ, ಕುಡಿತಾನ ಇಲ್ವಾ, ಅಥವಾ ನೆಟ್ಟಿಗಿರ್ತಾನ ಇಲ್ವಾ, ನಮ್ ಕೈಗೆ ಸಿಗ್ತಾನ ಇಲ್ವಾ, ನಮ್ ರಸ್ತೆ ಚರಂಡಿ ಸರ್ ಮಾಡಿಸ್ತಾನೆ, ಇದನ್ನ ನೋಡದೆ ಆ ಓಟ್ ಹಾಕ್ತಾ ಇದ್ದೀವಲ್ಲ. ಇದ್ರ ಜೊತೆ ಒಳಗೆ ಅವ್ರ ತಂದೆ MLA ಆಗಿದ್ರು, ಅವ್ರ ಮಗ ನಿಂತವನೇ ನಾವು ಮಾಡದೇ ಇರಕ್ಕಾಗತ್ತಾ, ಅವ್ರ ಮೊಮ್ಮಗ ನಿಂತವನೇ ಮಾಡದೇ ಇರಕ್ಕಾಗತ್ತ? ನಿಮ್ಮನೆ ಒಳಗೆ ಯಾವಾಗ MLA ಆಗೋದು? ನಿಮ್ಮನೆಯಲ್ಲಿ ಯಾವಾಗ ಸೇವೆ ಮಾಡ್ತಕ್ಕಂಥದ್ದು? ಇದು ಪ್ರಜಾಪ್ರಭುತ್ವ. ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು. ಒಬ್ಬ ಶಾಸಕ ಆಗ್ಬೋದು, ಒಬ್ಬ ಸಂಸದ ಆಗ್ಬೋದು, ಒಬ್ಬ ಮಂತ್ರಿ ಆಗ್ಬೋದು. ಆಗ್ತಾ ಇದೆಯಾ ಇವತ್ತು? ಸುಮ್ಮನೆ ಸಣ್ಣ ಉದಾಹರಣೆ ಹೇಳ್ತೀನಿ, ಎಷ್ಟು ಕೆಟ್ಟಿದ್ದೀವಿ. ರಕ್ಷಣೆ ಯಾಕೆ ಮಾಡ್ಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ಎಲ್ಲಿದೆ? ಸಂವಿಧಾನವನ್ನು ಉಳಿಸ್ಬೇಕು ಅಂತ ಮೊದಲು ಹೇಳ್ತೀವಿ. ಎಷ್ಟೋ ಪಾರ್ಟಿಯವರಿಗೆ ಸಂವಿಧಾನಕ್ಕೆ ತಿದ್ದುಪಡಿ ಇದೆ, 16 ತಿದ್ದುಪಡಿಗಳಾಗ್ತವೆ ಸಾಂದರ್ಭೋಚಿತವಾಗಿ. ಅಂದ್ರೆ ತಿದ್ದುಪಡಿ ಆಗಲೇಬಾರದು ಅಂತ ಅಲ್ಲ, ಯಾಕಂದ್ರೆ ಒಂದು ಕಾನೂನನ್ನು ಮಾಡಿದ ಮೇಲೆ ಆ ಕಾನೂನಿನ ವ್ಯಾಖ್ಯಾನಗಳನ್ನು ಮಾಡ್ತಾ ಅದನ್ನು ಅನುಭವಿಸ್ತಾ ಹೋದಾಗ ನ್ಯೂನತೆಗಳು ಗೊತ್ತಾಗತ್ತೆ ನಮ್ಗೆ. ಆ ನ್ಯೂನತೆಗಳು ಗೊತ್ತಾದಾಗ ಅದಕ್ಕೊಂದು ತಿದ್ದುಪಡಿ ತರಲೇಬೇಕಾಗ್ಬಂದು, ಹೊಸ ಯೋಜನೆಗಳನ್ನ ಹಾಕೊಂಡಾಗ. ಆದ್ರೆ ಇವತ್ತು ತಿದ್ದುಪಡಿ ಎಲ್ಲಿಗೆ ತರಕ್ ಹೋಗಿದ್ರೆ ಮಾರ್ಪಾಟ್, ಸಂವಿಧಾನದ ಮೂಲಭೂತ ಹಕ್ಕಿದೆಯಲ್ಲ ಅದನ್ನೇ ಕಳಿಸ್ತೀವಿ ನಾವು, ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನುವ ಯೋಚನೆಗೆ ಹೋಗಿದ್ದೀವಿ. ಇದು ಇಲ್ಲಿ ನಾನು ಅದನ್ನು ಹೆಚ್ಚಿಗೆ ಮಾತಾಡಿದ್ರೆ ರಾಜಕಾರಣ ಆಗತ್ತೆ, ಮಾತಾಡೋದಿಲ್ಲ. ಸಂವಿಧಾನವನ್ನ ಯಾರೂ ಚೇಂಜ್ ಮಾಡಕ್ಕಾಗೋದಿಲ್ಲ. ಅದು ಎಷ್ಟು ಅದ್ಭುತವಾದ ಸಂವಿಧಾನವನ್ನು, ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ಮತ್ತು ದೊಡ್ಡ ಸಂವಿಧಾನ ಇರೋದು ನಮ್ಮ ದೇಶದಲ್ಲಿ ಮಾತ್ರ, ಮಾದರಿಯಾದಂತ ಸಂವಿಧಾನ. ಆ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಸರಿಯಾಗಿ, ಈಗ ಮೀಸಲಾತಿ ವಿಚಾರನೂ ಸಂವಿಧಾನದಲ್ಲಿದೆ ಬರೋದು, ಜನಗಣತಿ ಸಂವಿಧಾನದಲ್ಲಿದೆ ಬರೋದು, ಜಾತಿ ಗಣತಿ ಸಂವಿಧಾನದಲ್ಲಿ ಬರೋದು. ಯಾಕೆ ಉದಾಹರಣೆ ಒಂದು ಹೇಳ್ತೀನಿ, ಜಾತಿ ಗಣತಿ ಅಗತ್ಯ ಏನು ಅಂತ ಅಂದ್ರೆ ಇವತ್ತು 75 ವರ್ಷ ಆದ್ಮೇಲೆ ಯೋಚನೆ ಮಾಡ್ತಾ ಇದ್ದೀವಿ. ಮೀಸಲಾತಿಯನ್ನು ಕೊಡ್ತೀವಿ, ಯಾರಿಗೆ ಕೊಡ್ತಾ ಇದ್ದೀವಿ? 2 ರೀತಿ ಕೊಡ್ತೀವಿ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ. ಯಾವುದೇ ಜಾತಿಯಲ್ಲಿ ಹಿಂದುಳಿದಿದ್ರು ಅವ್ರನ್ನ ಮೇಲಕ್ಕೆ ಎತ್ತಬೇಕು, ಆ ಕಾರಣದಿಂದ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು, ಆ ಕಾರಣದಿಂದ ಫ್ರೀ ಉಚಿತವಾಗಿ ಅನುಕೂಲಗಳನ್ನು ಮಾಡ್ಕೊಡ್ಬೇಕು, ಅನುಕೂಲವಾಗಿರೋರ್ನೇ ನಾವು ತರಬೇಕಾದ ಅಗತ್ಯ ಇಲ್ಲ. ಅದು ಒಂದು ಭಾಗ. ಇನ್ನೊಂದು ಭಾಗ, ಯಾವ ಜಾತಿಗೂ ರಿಸರ್ವೇಶನ್ ಇದೆ, SC ST ರಿಸರ್ವೇಶನ್ ಇದೆ, ಹಾಗೆ ಹಿಂದುಳಿದ ವರ್ಗದವ್ರಿಗೆ ರಿಸರ್ವೇಶನ್ ಇದೆ. ಆ ರಿಸರ್ವೇಶನ್ ಸಿಗಬೇಕಾದ್ರೆ ಜನಸಂಖ್ಯೆನೇ ನಿಮಗೆ ಇಲ್ಲದೆ ಇದ್ರೆ, ನನ್ನ ಜನಾಂಗ 10 ಲಕ್ಷ ಇದಾರೋ 15 ಲಕ್ಷ ಇದಾರೋ ಗೊತ್ತಿಲ್ಲ, ಲೆಕ್ಕ ಬರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಎಲ್ಲಾ ಜಾತಿಯವರು ಹೇಳ್ತಿರೋದು ನೋಡಿದ್ರೆ ಈ ಸಂವಿಧಾನದ ಅಡಿಯಲ್ಲಿ 130 ಕೋಟಿ ಬದಲು 230 ಕೋಟಿ ಆಗ್ತಾರೆ. ಪ್ರತಿಯೊಂದು ಸಂವಿಧಾನದ ಜಾತಿನಲ್ಲೂ ಕೂಡ ಲೆಕ್ಕ ಇಲ್ಲದ ಏರಿಸ್ಕೊಂಡು ಹೋಗಿದ್ದೀವಿ. ಜಾತಿಯ ಜನಗಣತಿಯನ್ನೇ ಮಾಡದೆ 1931ರಲ್ಲಿ ಮಾಡಿರ್ತಕ್ಕಂಥ ಜಾತಿ ಗಣತಿ ಬಿಟ್ರೆ ನಮ್ಮಲ್ಲಿ 10% ಏರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನವನ್ನು ನಾವೇ ಈ ರೀತಿ ಕೊಲೆ ಮಾಡ್ತಾ ಇದ್ದೀವಿ. ಈಗೇನೋ ಅದಕ್ಕೆ ತೀರ್ಮಾನ ಬಂದಿದ್ದಾರೆ. ಇದನ್ನ ನೀವು ಯೋಚನೆ ಮಾಡ್ಬೇಕಾಗಿರೋದು ರಾಜ್ಯಶಾಸ್ತ್ರದ ವಿಚಾರದಲ್ಲಿ, ಸಾಮಾನ್ಯ ಜ್ಞಾನದಲ್ಲಿ. ಒಂದು ಮನೆಯಲ್ಲಿ ಇವಾಗ ಯಾರೋ ಒಬ್ಬರು ಲಿಂಗಾಯತರು, ಒಟ್ಟು ಲಿಂಗಾಯತರು ಕರ್ನಾಟಕ ರಾಜ್ಯದಲ್ಲಿ ಎಷ್ಟಪ್ಪ ಇದನ್ನು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅಂಕಿ ಸಂಖ್ಯೆಗಳದಿಲ್ಲ, ಸರ್ವೆ ಮಾಡಿದ್ರೆ ಮಾತ್ರ. ಜನಗಣತಿ ಇದೆ ನಮ್ಮ ಹತ್ರ, ಜಾತಿ ಗಣತಿ ಇಲ್ಲ. ಜಾತಿ ಗಣತಿ ಇಲ್ಲದ್ರೆ ಹೆಂಗ್ ಅನ್ಸ್ತೀರಾ? ಇಂಥ ಜಾತಿಯವನಿಗೆ ನಾನು ರಿಸರ್ವೇಶನ್ ಕೊಡ್ತೀನಿ ಅಂತಂದ್ರೆ ಆ ರಿಸರ್ವೇಶನ್ ಎಷ್ಟು ಅಂತ ಅನ್ಸ್ತೀರಾ? 15% ರಿಸರ್ವೇಶನ್ ಇದೆ ಯಾವ್ದ್ರಲ್ಲೂ. 100 ಜಾತಿಗಳಿದಾವೆ. ಯಾವುದೋ ಪ್ರಬಲವಾದ ಜಾತಿಯವ್ರು ತಿಂದ್ಕೊಂಡು ಹೋಗ್ಬಿಡ್ತಾರೆ. ಇನ್ನ ಸಣ್ಣ ಪುಟ್ಟ ಜಾತಿಗಳು, ಧ್ವನಿ ಇಲ್ಲದೆ ಇರೋ ಜಾತಿಗಳು ಎಲ್ಲೂ ಕೇಳಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಎಷ್ಟು ಈ ಎಲ್ಲಾ ಜಾತಿಗಳಲ್ಲೂ ಯಾರಾದ್ರೂ MLAಗಳಾಗಿದಾರ? ಎಲ್ಲಾ ಜಾತಿಗಳಲ್ಲೂ ಯಾರಾದ್ರೂ MP ಗಳಾಗಿದಾರ? ಎಲ್ಲಾ ಜಾತಿಗಳು ಇಲ್ಲ. ನಿಮ್ಮ 500-600 ಜಾತಿಗಳು ನಮ್ಮಲ್ಲಿದ್ರೂ ಕೂಡ 20 ಜಾತಿ ಮೇಲೆ ಯಾರು ಕೂಡ ಈ ಸ್ಥಾನಮಾನಗಳಿಗೆ ಬಂದಿಲ್ಲ. ಇದಕ್ಕೆ ಪ್ರಜಾಪ್ರಭುತ್ವ ಅಂತ ಕರೆಯಕ್ ಸಾಧ್ಯನಾ? ಸಂವಿಧಾನ ನೆಟ್ಟಿಗೆ ನಡೀತಾ ಇದೆ ಅನ್ನೋದಕ್ಕೆ ಸಾಧ್ಯನಾ?
ಇದಕ್ಕೆ ಹೇಳ್ತಾ ಹೋದ್ರೆ ಈ 4 ಅಂಗಗಳು ದಾರಿ ತಪ್ಪಿದಾವೆ. ಹಾಗಾಗಿ ಮುಂದಿನ ಜನಾಂಗದಲ್ಲಿ ನಾನು ಆಗಲೇ ಮತದಾನದ ಯೋಚನೆ ಏನ್ ಮಾಡಿದ್ನಲ್ಲ, ಮತದಾನದಲ್ಲೂ ಒಂದು ತರಬೇಕಾಗತ್ತೆ. ಆ ನೀತಿಯನ್ನು ತಿದ್ದುಪಡಿ ಮಾಡ್ಬೇಕಾಯ್ತು. ಕೇವಲ ಮತ ಹಾಕೋಕೆ ನಮ್ಗೆ ಇರಬಾರ್ದು. ಆ ಮತದಾರರು ತಪ್ಪು ಮಾಡಿದಾಗ, ಅಯೋಗ್ಯ ಕೆಲಸ ಮಾಡಿದಾಗ, ತಪ್ಪು ಮಾಡಿದಾಗ, ಜೈಲಿಗೆ ಹೋಗೋ ಸ್ಥಿತಿ ಬಂದಾಗ ನಾವೇ ವಾಪಸ್ ಕರ್ಸ್ಕೊಳ್ಳೋ ಸ್ಥಿತಿಲಿ ಇರ್ಬೇಕು. 5 ವರ್ಷ ತನಕ ಕಾಯಂಗಿರ್ಬಾರ್ದು, 2 ವರ್ಷಕ್ಕೂ ಅವನನ್ನು ವಾಪಸ್ ಕರ್ಸ್ಕೊಳ್ಳೋ ಸ್ಥಿತಿಲಿ ಇರ್ಬೇಕು. ಆ ಕಾನೂನು ಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ. ಕೊಡೋದತ್ತೆ, ನಾವು ಹಕ್ಕು ಕೊಡೋದಿದೆ 5 ವರ್ಷ, ಅವ್ನು ಏನ್ ಮಾಡಿದ್ರು 5 ವರ್ಷ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಸ್ಥಿತಿಲಿ ಇದ್ದೀವಿ. ಅದಾದ್ಮೇಲೆ ಆ ಭಯ ಹೋಗ್ಬೇಕಾಗಿದೆ. ಯಾಕೆಂತ ನಮ್ಮ ಹಣ್ಣು ಮಾರ್ತಕ್ಕಂಥ ಒಬ್ಬ ಹುಡುಗಿ ಮೆಡಿಕಲ್ ಕಾಲೇಜ್ ಓದಕ್ ಸಾಧ್ಯ ಇದೆಯಾ ಇವತ್ತು? ನಮ್ಮನೆ ಕೆಲಸದ ಮಕ್ಕಳು ಯಾರಾದ್ರೂ ಇಂಜಿನಿಯರ್ ಆಗಕ್ ಸಾಧ್ಯನಾ? ಅವ್ರು ಕಾರ್ಪೊರೇಟರ್ ಆಗಕ್ ಸಾಧ್ಯನಾ? ಅದಿಲ್ಲ ಅಂತ ಅಂದ್ಮೇಲೆ ಎಲ್ಲಿದೆ ಪ್ರಜಾಪ್ರಭುತ್ವ? ಎಲ್ಲಿದೆ ಸಂವಿಧಾನ? ಮುಖ್ಯಮಂತ್ರಿ ಚಂದ್ರ 3 ಸತಿ MLC ಆಗಿದ್ದೀನಿ. ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತ, ನಮ್ಮ ಕ್ಯಾಸ್ಟ್ ಲೆಕ್ಕದಲ್ಲಿ ಬರೀ ಅಲ್ಪಸಂಖ್ಯಾತ ಅಲ್ಲ, ಅದರಲ್ಲಿ ಸ್ವಲ್ಪ ಸಂಖ್ಯಾತ. ಇಂಥವ್ ನಿಂಗೆ ಆಗಿದ್ದೀನಿ ಅಂದ್ರೆ ನನ್ನ ಹಣೆ ಬರ ಚೆನ್ನಾಗಿತ್ತು ಅಂತ ಕಾಣಿಸಿದ್ರೆ ಬೌದ್ಧಿಕ ಪ್ರಜ್ಞೆ ಇತ್ತು, ಹಠ ಇತ್ತು, ಚಟ ಇತ್ತು, ಛಲ ಇತ್ತು, ನುಗ್ಗಿದೆ. ಎಲ್ರು ಹಂಗ್ ನುಗ್ಗಬೇಕಲ್ಲ. ನುಗ್ಗಿದ್ರು ಯಾರಾದ್ರೂ ಕೈ ಹಿಡಿದು ಎತ್ತಬೇಕಲ್ಲ, ಅಲ್ಲಿ ಎತ್ತಕ್ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ನೀವು ಅದನ್ನೆಲ್ಲ ಯೋಚನೆ ಮಾಡ್ಬೇಕು. ನಮ್ಮೂರ್ನ ಒಂದು ಹಳ್ಳಿನಲ್ಲಿ ಹೋಗಿ ಎಷ್ಟು ಜನಾಂಗ ಇದ್ದಾರೆ ನೋಡಿ. ಎಷ್ಟು ಜನಾಂಗದಲ್ಲಿ ಎಷ್ಟು ಜನ IAS ಅಧಿಕಾರಿಗಳಾಗಿದ್ದಾರೆ, AS ಡಾಕ್ಟರ್ಗಳಾಗಿದ್ದಾರೆ, ಏನು ಇಂಜಿನಿಯರ್ಗಳಾಗಿದ್ದಾರೆ, MLAಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ನೋಡ್ಕೊಂಡು ಬನ್ನಿ. ಯಾವುದೋ ಒಂದು ಸಮುದಾಯ, ಯಾವುದೋ ಒಂದು ಕುಟುಂಬ, ಅವ್ರ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು, ಇವರೇ ಅಧಿಕಾರ ಮಾಡೋದು. ಅದನ್ನ ಪ್ರಜಾಪ್ರಭುತ್ವ ಸಂವಿಧಾನದ ಅಡಿಯಲ್ಲಿ ಅಂತ ಹೇಳಕ್ಕಾಗತ್ತ? ಸರ್ವಾಧಿಕಾರ ಇಷ್ಟ ಬಂದಂಗೆ. ಆ ದೃಷ್ಟಿಯಿಂದ ಬಹಳಷ್ಟು ಮಾತನಾಡೋದು ಬಹಳ ಇಷ್ಟೇ, ಹೆಚ್ಚಿಗೆ ಹೇಳೋದು ಅಗತ್ಯ ಇಲ್ಲ. ಮತದಾನ ಶ್ರೇಷ್ಠವಾದ ದಾನ, ಅದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ನಿಮ್ಮ ಜೀವನದಲ್ಲಿ ಮಾನವೀಯ ಗೌಣಗಳು. ಸಂವಿಧಾನ ನಮಗೆ 2 ಸಂವಿಧಾನ ಬೇಕಾಗಿದೆ. ಒಂದು ಸಂವಿಧಾನ ರಾಷ್ಟ್ರದ ಹಿಡಿತದಲ್ಲಿ ತಂದಿಡೋದಕ್ಕೋಸ್ಕರ. ಇವತ್ತೇನ್ರ ಇದು ನಮ್ಮ ಈ ದಿಗ್ಗಜರೆಲ್ಲ ಇದನ್ನ ಎಳೆ ಇಟ್ಕೊಂಡು ಮಾತಾಡ್ತಾರೆ, ಅವ್ರ ಬಗ್ಗೆ ಡೀಟೇಲ್ಸ್ ಹೋಗ್ತಾರೆ. ನಾನು ಹೋಗಲ್ಲ, ಉದ್ಘಾಟನೆಗೋಸ್ಕರ ಬಂದಿರೋದ್ರಿಂದ ಪೀಠಕ್ಕೆ ಹಾಕೊಡ್ತಿದ್ದೀನಿ. ಇನ್ನೊಂದು ಸಂವಿಧಾನವನ್ನ 12ನೇ ಶತಮಾನದಲ್ಲಿ ಬಸವಣ್ಣ ಕೊಟ್ಟಿದ್ದಾರೆ, ಜೀವನ ಸಂವಿಧಾನ. ಕೇವಲ 7 ವಾಕ್ಯದಲ್ಲಿ ಜೀವನ ಸಂವಿಧಾನ. ಒಂದು ಸಂವಿಧಾನವನ್ನ ಇದನ್ನ ಅಡಾಪ್ಟ್ ಮಾಡ್ಕೊಂಡು ಇನ್ನೊಬ್ಬ ಆಯ್ಕೆ ಆದಂತ ಪ್ರತಿನಿಧಿ, ಆಯ್ಕೆ ಆದಂತ ಮಂತ್ರಿ, ಆಯ್ಕೆ ಆದಂತ ಮುಖ್ಯಮಂತ್ರಿಗಳು ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಸುದ್ದಿ. ಇದನ್ನ ಪಾಲಿಸ್ಬಿಟ್ರೆ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಪ್ರಧಾನಮಂತ್ರಿ, ಒಬ್ಬ MLA, ಒಬ್ಬ ಇಂಜಿನಿಯರು, ಒಬ್ಬ ಅಧಿಕಾರಿ, ಸರ್ವರಿಗೂ ಸರ್ವ ಜನಾಂಗದ ಶಾಂತಿಯ ತೋಟ ಸಿಗುತ್ತೆ. ಕಳಬೇಡ ಅಂದ್ರೆ ಕಳ್ಳತನ ಬೇಡ. ಜನಾರ್ದನ್ ರೆಡ್ಡಿ ತಿರ್ಗಾ 7 ವರ್ಷ ಹೋಗಿದ್ದಾನೆ, ಅವನ್ನೇ ಇಟ್ಕೊಂಡಿದ್ದೀವಿ MLA ಮಾಡ್ಕೊಂಡು. ನಾವು ಹೇಳ್ಬಾರ್ದಾಗಿತ್ತು, ಹೆಸರು ಹೇಳ್ತಾ ಇದ್ದೀನಿ ನಾನು. ಒಬ್ಬ ಜಡ್ಜು ಕೋಟಿಗಟ್ಟಲೆ ದುಡ್ಡು ತಿಂದವನೆ, ಅವನ್ನೇ ತಿರುಗಿ ಪ್ರಮೋಷನ್ ಮಾಡಿ ಇನ್ನೊಂದು ಕಡೆಗೆ ಹಾಕ್ತೀವಿ. ಪನಿಷ್ಮೆಂಟ್ ಏನಪ್ಪಾ ಅಂದ್ರೆ ಬೇರೆ ಕಡೆ ತಿನ್ನು ಹೋಗು, ಇಲ್ಲಿ ಬೇಡ. ಇದು ಎಂತ ದುರಂತಾದ ವ್ಯವಸ್ಥೆ ಇದೆ. ಪನಿಷ್ಮೆಂಟ್ ಅಂತ ಅಂದ್ರೆ ಈ ಸೊಸೈಟಿಗೆ ನಾಲಾಯಕ ಆಗ್ಬೇಕು. ಕಳಬೇಡ, ಕೊಲಬೇಡ, ಕೊಲೆ ಮಾಡಬೇಡ. ಇವತ್ತು ಎಷ್ಟು ಜನ ಕೊಲೆ ಮಾಡಿದವರು ಜೈಲಿಂದ ಆಚೆ ಇದ್ದಾರೆ. ಆಮೇಲೆ ಕೊಲೆ ಮಾಡಿದವ್ರು ಆಚೆಗೆ ಬಂದಾಗ ತಂಬೂರ ಹೊಡ್ಕೊಂಡು ನಾವೇ ಸ್ವಾಗತ ಮಾಡ್ತೀವಿ, ಹೀರೋ ಇವನು, ಹೀರೋ ಇವನು, ಹೀರೋ ಇವನು. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಸುಳ್ಳು ನುಡಿಯಲು ಬೇಡ. ಯಾವತ್ತಾದ್ರೂ ರಾಜಕಾರಣಿ ಸತ್ಯ ಹೇಳಿದಾನ? ಹೇಳ್ಬಿಡಿ ನೀವೇ, ನನ್ನನ್ನು ಸೇರಿಸಿ. ನಾನು ಯಾಕೆ ಅರ್ಥ ಆಗ್ಬೇಕಾಗಿ? ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಮುನಿಯಬೇಡ, ಸಿಟ್ಟು ಮಾಡ್ಕೋಬೇಡ. ಸಿಟ್ಟಂದ್ರೆ ಅವನಿಗೆ ಆ ತಾಪತ್ರಯ ಆದಾಗ ಸಿಟ್ಟು ಮಾಡ್ಕೊಂಡೇ ಮಾಡ್ಕೋತಾರೆ, ಬೇಕಾದಕ್ಕೆ ಸಿಟ್ಟು ಮಾಡ್ಕೋತಾರೆ. ಇವತ್ತು ಕಿತ್ತಾಡ್ತಾ ಇರೋದು ಏನಕ್ಕೆ? ರಾಜ್ಯ ಸರ್ಕಾರ DK ಶಿವಕುಮಾರಿಗೆ ಜಾಗ ಯಾವಾಗ ಖಾಲಿ ಆಗುತ್ತೆ, ಇವ್ ಯಾವಾಗ ಖಾಲಿ ಮಾಡ್ತಾನೆ ಸಿದ್ದರಾಮಯ್ಯ. ಇದು ನಮಗೆ ಬೇಕಾಗಿದೆಯೇನ್ರಿ? ನಮ್ಮೂರಲ್ಲಿ ಏನೋ ಕೆಲಾಮಿಟೀಸ್ ಆಗಿದೆ, ಯಾರೋ ತೀರೋಗಿದ್ದಾರೆ, ಅವ್ರಿಗೆ ತೊಂದರೆಲಿದ್ದಾರೆ, ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿಲ್ಲ, ಸ್ಕೂಲ್ಗಳಲ್ಲಿ ಮೇಸ್ಟರ್ಗಳಿಲ್ಲ, ಮಕ್ಕಳುಗಳು ಫೇಲ್ ಆಗ್ತಾ ಇದ್ದಾರೆ. ಮಕ್ಕಳುಗಳು ಫೇಲ್ ಆಗ್ತಾ ಇರೋದು ಅವ್ರ ಅಪ್ಪ ಅಮ್ಮದಿಂದ ಅಲ್ಲ, ಮಕ್ಕಳಿಂದ ಅಲ್ಲ, ಈ ಸರ್ಕಾರದಿಂದ. ಸರ್ಕಾರದಲ್ಲಿ ನೆಟ್ಟಿಗೆ ಮೇಸ್ಟ್ರನ್ ಕೊಟ್ಟಿಲ್ಲ, ನೆಕ್ಸ್ಟ್ಗೆ ಬಿಲ್ಡಿಂಗ್ ಕೊಟ್ಟಿಲ್ಲ, ನೆಕ್ಸ್ಟ್ಗೆ ಪಾಠ ಮಾಡ್ತಿಲ್ಲ. ಇನ್ನೇನಾಗ್ತಾರೆ? ಉದ್ಧಾರ ಆಗ್ತಾರೆ? ಖಾಸಗಿ ಶಾಲೆಯವರು ದುಡ್ಡು ಶ್ರೀಮಂತರ ಮಕ್ಕಳು ಎಲ್ಲಿ ಬೇಕಾದ್ರೂ ಓದಕ್ ಸಾಧ್ಯ ಇದೆ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯುವಲ್ಲ, ಅನ್ಯರಿಗೆ ಅಸಹ್ಯ ಪಡಬೇಡ. ಇನ್ನೊಬ್ಬರು ನೋಡಿ ಯಾಕೆ ಅಸಹ್ಯ? ಅವ್ರನ್ನ ತುಳಿಬೇಕು ಅಂತ ಯೋಚನೆ ಮಾಡಿ. ತನ್ನ ಬಣ್ಣಿಸಿ ನಿನ್ನ ಹೊಗಳಿಕೆ ಮಾಡ್ಕೊಂಡು ಕೂತ್ಕೋಬೇಡ. ಬೆಳಿಗ್ಗೆ ಪೇಪರ್ ನೋಡ್ರಪ್ಪ, ಏನಾದ್ರೂ ಸಿಗುತ್ತಾ? ಮುಖ್ಯಮಂತ್ರಿಗಳು ಮತ್ತು ಡಿಪ್ಟಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಇವ್ರ ಮುಖಂಡು ನಾವೇನ್ ಮಾಡ್ದೋ ಅಂದ್ರೆ ಇನಾಗ್ರೇಷನ್ ಮಾಡಿದ್ದೆಲ್ಲ ಫೋಟೋ, ಒಂದು ಇನಾಗ್ರೇಷನ್ ಆಗಿರಲ್ಲ, ಒಂದು ಕಂಪ್ಲೀಟ್ ಆಗಿರೋದು. ಆ ತರದ ಚಿಂತನೆ ಯಾಕೆ ಬೇಕು? ಎಷ್ಟು ದುಡ್ಡು ಅದಕ್ಕೆ? ಆ ದುಡ್ಡನ್ನೇ ಇನ್ನೊಂದ್ ಕಡೆ, ಎಲ್ಲೋ ಒಂದ್ ಕಡೆ ಮಕ್ಕಳಿಗೋ, ಮತ್ತೊಂದು ಸ್ಕೂಲ್ಗಳಿಗೋ, ಅಂಗವಿಕಲರ ಶಾಲೆಗೋ ಕೊಟ್ಟರೆ ಎಷ್ಟು ಅನುಕೂಲ ಆಗುತ್ತೆ.
ಅನ್ಯರಿಗೆ ಅಸಹ್ಯ ತನ್ನ ಬಣ್ಣಿಸಿ ಇದಿರ ಅಳಿಯರು. ಇದೇ ಅಂತರಂಗ ಶುದ್ಧಿ. ಅಂದ್ರೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯನ್ನು ಶುದ್ಧಿಯಾಗಿ ಇಟ್ಕೊಳ್ಳದೆ ಇದ್ರೆ ಇಡೀ ರಾಷ್ಟ್ರ ಶುದ್ಧವಾಗುತ್ತೆ. ಇಡೀ ರಾಷ್ಟ್ರವನ್ನು ಗುಡಿಸ್ಬೇಕಾಗತ್ತೆ. ಕಸ ಆಗುತ್ತೆ, ಕೊಳೆ ಆಗುತ್ತೆ. ಇದು 75 ವರ್ಷದಲ್ಲಿ ಆಗಿದ್ದೀವಿ. ಇನ್ನೂ ಹೆಚ್ಚು ಹೇಳೋದು ನನಗಿದ್ರು ಕೂಡ ಟೈಮಿನ ಆಘಾತ ಜಾಸ್ತಿ. ನಿಮ್ಮ ಸಭ್ಯ ತಾಳ್ಮೆ ಪರೀಕ್ಷೆನೂ ಮಾಡಕ್ಕೆ ಇಷ್ಟ ಇಲ್ಲ. ಬೇಕಾದಷ್ಟು ಹೇಳಿದೆ. ನಾನು 4 ಸತಿ 3 ಸತಿ MLC ಆಗಿದ್ದೀನಿ. ಮೊದಲನೇ ಸಲ MLA ಆದಾಗ ನನ್ನ ಪರಿಸ್ಥಿತಿ ನೋಡಿ. ಚುನಾವಣೆಯಲ್ಲಿ ಯಾಕೆ ದುಡ್ಡು ತಿಂತಾರೆ ಅಂದ್ರೆ 2 ತರ ಇದೆ. ದುಡ್ಡು ಯಾಕೆ ತಿಂತೀರಾ, ನೀವ್ ಯಾಕೆ ಇಸ್ಕೊಂತೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವ್ರು ಕೊಡ್ತಾರೆ ಇಸ್ಕೊಂತೀವಿ ಅಂತೀವಿ ಮತದಾರರು. ಅವ್ರು ಕೇಳ್ತಾರೆ ನಾವು ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ನಾವು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಕಿತ್ಕೊಂಡು ತಿನ್ನಕ್ಕೆ ಅಲ್ಲಿದ್ದೀವಿ ಅಂತಿದ್ದಾರೆ. ಅಂದ್ರೆ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ. ನಾನು ಫಸ್ಟ್ ಟೈಮ್ ನಿಂತಾಗ 4 ಲಕ್ಷ ರೂಪಾಯಿ ಖರ್ಚಾಗಿತ್ತು ಗೌರಿಬಿದನೂರಿನಲ್ಲಿ. ಇವತ್ತು 4 ಲಕ್ಷ ರೂಪಾಯಿ ಒಂದು ಬೂತಿಗೆ ಸಾಲಲ್ಲ ಅನ್ನೋ ಹೇಳ್ತಾ ಇದ್ದಾರೆ. ಅಂದಾಗೆ 40 ಕೋಟಿ ಬೇಕು MLA ಆಗ್ಬೇಕಂದ್ರೆ ಯಾವ ಸ್ಥಿತಿಗೆ ತಂದಿಟ್ಟಿದ್ದೀವಿ. ಹಿಂದೆ ನಾವು ಊರಿಗೆ ಹೋದ್ರೆ ತುರಾಯಿ ಹಾಕಿ ಊಟ ಹಾಕಿ ಒಂದಿಷ್ಟು ಕವರಿಗೆ ದುಡ್ಡು ಹಾಕಿ ನಿಮ್ ಚುನಾವಣೆ ಖರ್ಚಿಗಿಟ್ಕೊಳ್ಳಪ್ಪ ಅಂತ ಕೊಟ್ಟು ಕಳಿಸ್ತಿದ್ರು. 1985 ನಾನು MLA ಆದಾಗ. ಈ ತರ ಬ್ರೀಫ್ ಕೇಸ್ ತಂದವನ ಇಲ್ವಾ, ಬ್ರೀಫ್ ಕೇಸ್ ತಂದವನ ಇಲ್ಲಿದ್ರೆ ಯಾಕೆ ಒಳಗೆ ಸೇರಿಸ್ತೀರ ಅವನ್ನ? ಅವನೆಷ್ಟು ಕೊಟ್ಟ, ಇವನೆಷ್ಟು ಕೊಟ್ಟ. ಹಣದಲ್ಲಿ, ಜಾತಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಅಷ್ಟು ಕೆಟ್ಟಿದೆ. ಯಾವ ವ್ಯಕ್ತಿಯನ್ನು ನಾನು ದೂಷಿಸ್ತಾ ಇಲ್ಲ. ನಾನು ಪ್ರಧಾನಮಂತ್ರಿಗಳಿಗೆ ಥ್ಯಾಂಕ್ಸ್ ಯಾಕೆ ಹೇಳಿದೆ ಅಂದ್ರೆ ಈ ತರದ ಸರ್ಕಾರಗಳು ಈ ತರದ ರೀತಿಯ ಚಿಂತನೆ ಬೇಕಾಗಿದೆ. ಅಲ್ಲೆಲ್ಲೋ ಆಯ್ತು. ನಮ್ಮ 26 ಜನ ಅಮಾಯಕರನ್ನು ಸಾಯಿಸಿದವ್ರೆ ನೋಡಿ. ಇವತ್ತು ದಿವಸ ಸಾಮಾಜಿಕ ಅನ್ಯಾಯ ಅಂದ್ರೆ ಅಲ್ಲಿ ಸಮಾಜದ ಮೇಲೆ ಬಾಂಬ್ ಹಾಕಿಲ್ಲ, ಸಮಾಜದ ಮೇಲೆ ಬಂದೂಕು ತಗೊಂಡೋಗಿಲ್ಲ. ಅದು ಹೋಗಿರೋದು ಯಾರು ನಮಗೆ ಆ ರೀತಿಯ ಕೆಟ್ಟ ಮನಸ್ಸಿನಿಂದ ಮಾಡಿದ್ರು ಅಂತವ್ರನ್ನ ಕೊಂದಿಸಿದ್ದಾರೆ. ಅದು ಹೇಗಾದ್ರೂ ಇರಲಿ, ಎಲ್ಲೋ ಅವ್ರ ಕಡೆ ಪಾಠ ಕಲಿಸಿದ್ದಾರೆ. ಯುದ್ಧನೇ ಬಹಳ ಮುಖ್ಯ ಅಂತಲೂ ನಾನು ಹೇಳೋದಿಲ್ಲ, ಅದಾಗಬಾರದು ಇವತ್ತಿನ ಸಮಾಜದಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲವರಿಗೆ ಮತಿರೇಕಕ್ಕೆ ಹೋದವ್ರಿಗೆ, ಬೀದಿಯಲ್ಲಿ ಕಾನೂನು ಕೈಗೆ ತೆಗೆದುಕೊಂಡು ಮಾಡ್ತಕ್ಕಂಥವ್ರಿಗೆ ಅಂಥದ್ದು ಆಗ್ಬೇಕಾದ ಅಗತ್ಯ ಇದೆ. ಅದಾಗ್ತಾ ಇದೆ ಅಂತ ಹೇಳಿ ಇನ್ನು ಮಿಕ್ಕೆಲ್ಲ ಗೆಳೆಯರು ಮಿಕ್ಕ ವಿಚಾರಗಳನ್ನ ಶಿವಸುಂದರರು, ರಂಗಸ್ವಾಮಿ ಅವರು, ಕೃಷ್ಣ ಹೊಂಬಾಳು, ನಟರಾಜು, ಅನಂತರಾಜು ಯಾರು ಮಾತಾಡ್ಬೇಕು ಅದೆಲ್ಲ ಮಾತಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಟೋಗಿರೋದೆಲ್ಲ ನನ್ನ ಅನುಭವದ ಮಾತನ್ನ ಈ ತರ ಹೇಳ್ತಾ ಇದ್ದೀನಿ. 3 ಸರಿ ಚುನಾವಣೆ ಮಾಡಿ ಇವತ್ತಿನ ದಿವಸ ದುಡ್ಡು ಕೊಟ್ಟು ನಿಂತ್ಕೊಂಡ್ರು ನಿಲ್ಲೋದಿಲ್ಲ ರಾಜಕಾರಣ. ಆ ಭಯ ಆಗಿದೆ. ಪತ್ರಿಕೋದ್ಯಮಕ್ಕೆ ಹೋಗಕ್ ಭಯ ಆಗ್ತಾ ಇದೆ. ಕಾರ್ಯಾಂಗದಲ್ಲಿ ಬಿಟ್ಟೇ ಬಿಡಿ, ಯಾರು ಕೇಳೋರು ಯಾರೂ ಇಲ್ಲ. ಭಾಷೆ ವಿಚಾರದಲ್ಲಿ ತೊಂದರೆ. ಅಧಿಕಾರಕ್ಕೆ ಬಂದಾದ್ಮೇಲೆ 10% ಜನ ಇಡೀ ದೇಶದಲ್ಲಿ ಅಧಿಕಾರಿಗಳಿರೋದು. ಇನ್ ಮಿಕ್ಕದ ಅಷ್ಟು ಜನ ಅವ್ರ ಕಂಟ್ರೋಲ್ ನಲ್ಲಿ ಇದ್ದಾರೆ. ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರಿಗೆ ಕೊಟ್ಟಷ್ಟು ದುಡ್ಡು ಕೊಡಬೇಕು. ಲಂಚ ಇಲ್ಲದೆ ಯಾವುದೇ ಆಫೀಸ್ ಇಲ್ಲ ಅನ್ನತಕ್ಕಂಥ ಪ್ರಜಾಪ್ರಭುತ್ವ ಬೇಡ. ಲಂಚ ಮುಕ್ತವಾದ ಪ್ರಜಾಪ್ರಭುತ್ವ ಬೇಕು. ದೋಷ ಮುಕ್ತವಾದ ಪ್ರಜಾಪ್ರಭುತ್ವ ಬೇಕು. ಸರ್ವಗಳು ಸಮಪಾಲು ಪ್ರಜಾಪ್ರಭುತ್ವ ಬೇಕು. ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರಜಾಪ್ರಭುತ್ವ ಬೇಕು. ಅದರ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ನೀವು ಮನಸ್ಸು ಮಾಡಿ. ನಮ್ಮ ಕಾಲ ಮುಗಿತಾ ಇದೆ. ನಾವು ನಿಮ್ಗೆ ಏನಿದ್ರು ಸಹಕಾರವನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಂದಿನ ಈ ಭಾರತ ದೇಶದಲ್ಲಿ